ಬೆಂಗಳೂರಿನ ಅರಕೆರೆ ಭಾಗದಲ್ಲಿರುವ ಸಾಯಿ ಸುಖದಾಯಿ ಫೌಂಡೇಶನ್ ವಿಶೇಷ ಮಕ್ಕಳ ಶಾಲೆಗೆ ಸುಮಾರು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಎಂ ಸತೀಶ್ ರೆಡ್ಡಿ ಅವರು ವಿಶೇಷ ಚೇತನ ಮಕ್ಕಳ ಅನುಕೂಲಕ್ಕಾಗಿ ಈ ಉಚಿತ ಬಸ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಶಾಲೆಗೆ ಬರುವ ಹಾಗೂ ಶಾಲೆಯಿಂದ ಮನೆಗೆ ತೆರಳುವ ಮಕ್ಕಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸುಸಜ್ಜಿತ ಬಸ್ಗಳನ್ನು ಒದಗಿಸಲಾಗಿದ್ದು, ಇದರ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ವಿಶೇಷ ಚೇತನ ಮಕ್ಕಳ ಶಿಕ್ಷಣದ ಜೊತೆಗೆ ಅವರ ಸುರಕ್ಷಿತ ಹಾಗೂ ಸುಗಮ ಸಂಚಾರಕ್ಕೆ ಈ ಬಸ್ ವ್ಯವಸ್ಥೆ ಸಾಕಷ್ಟು ನೆರವಾಗಲಿದೆ. ಸುಮಾರು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಕ್ಕಳಿಗಾಗಿ ಉಚಿತ ಬಸ್ ವ್ಯವಸ್ಥೆ ಕಲ್ಪಿಸಿರುವ ಶಾಸಕ ಎಂ ಸತೀಶ್ ರೆಡ್ಡಿ ಅವರ ಈ ಕಾರ್ಯಕ್ಕೆ ಶಾಲಾ ಆಡಳಿತ ಮಂಡಳಿ, ಶಿಕ್ಷಕರು ಹಾಗೂ ಪೋಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವಿಶೇಷ ಚೇತನ ಮಕ್ಕಳ ಬದುಕಿನಲ್ಲಿ ಸಣ್ಣ ನೆರವು ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತದೆ ಎಂಬುದಕ್ಕೆ ಈ ಕಾರ್ಯ ಮತ್ತೊಂದು ಉದಾಹರಣೆಯಾಗಿದೆ. ಈ ಸಂದರ್ಭದಲ್ಲಿ ಮುರಳಿ, ಮಾಜಿ ಕೌನ್ಸಿಲರ್ ಪುರುಷೋತ್ತಮ್, ಮಾಜಿ ಕಾರ್ಪೊರೇಟರ್ ಸೇರಿದಂತೆ ಶಾಲಾ ಆಡಳಿತ ಮಂಡಳಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಒಂದು ಬೆಳಕನ್ನು ಕೊಡುವಂತ ಕೆಲಸ ಮಾಡ್ತಾ ಇದೆ. ನನಗೂ ಸೇವೆ ಮಾಡುವಂತ ಅವಕಾಶ ಈ ಒಂದು ಸಂಸ್ಥೆ ಮುಖಾಂತರ ನಮ್ಮ ಪ್ರವೀಣ್ ಅವರು, ಮುರಳಿ ಅವರು, ನಮ್ಮ ಭಾಗ್ಯಲಕ್ಷ್ಮಿ ಮುರಳಿ ಅವರು, ನಮ್ಮೆಲ್ಲ ಮಕ್ಕಳು ನನಗೆ ಆ ಅವಕಾಶವನ್ನ ಒದಗಿಸಿಕೊಟ್ಟು ನನ್ನ MLA ಒಂದು ಫಂಡಿಂದ ಈ ಮಕ್ಕಳಿಗೋಸ್ಕರ, ಡಿಸೇಬಲ್ಡ್ ಮಕ್ಕಳಿಗೋಸ್ಕರ ಬಸ್ ಬೇಕು ಅಂತ ಕೇಳಿದಾಗ ಆ ಬಸ್ ಅನ್ನ ಕೊಡುವಂತ ಕೆಲಸಕ್ಕೆ ಇವತ್ತು ತುಂಬಾ ಖುಷಿಯಾಗಿದೆ. ಆ ಮಕ್ಕಳು ಓಡಾಡಿದ್ರೆ ಅವ್ರಿಗೆ ಸಮಸ್ಯೆಗಳ ಬಗೆಹರಿದ್ರೆ ನಿಜವಾಗ್ಲೂ ನಮಗೆ ಒಳ್ಳೇದಾಗುತ್ತೆ. ಮಕ್ಕಳ ಕೆಲಸ ದೇವರ ಕೆಲಸ, ಅದು ಅಂಗವಿಕಲ ಮಕ್ಕಳ ಕೆಲಸ ಪರಮೇಶ್ವರನೇ ಪೂಜೆ ಮಾಡಿದೆ. ಆದ್ರಿಂದ ಈ ಮಕ್ಕಳ ಜೀವನದಲ್ಲಿ ಬೆಳಕು ಬರಲಿ, ಹರ್ಷ ತುಂಬಲಿ, ಸಂತೋಷ ಇರಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾರೆ. ಮಕ್ಕಳನ್ನೆಲ್ಲ ನೋಡಿ ನಾವು ತುಂಬಾ ಕಲಿಬೇಕಾಗಿದೆ. ದೇವರು ನಮಗೆ ಎಲ್ಲವನ್ನು ಕೊಟ್ಟರು ಕೂಡ ನಾವು ಸರಿಯಾಗಿ ನಡ್ಕೊಂಡಿಲ್ಲ ಅಂದ್ರೆ ಭಗವಂತ ಕ್ಷಮೆ ಇರೋದಿಲ್ಲ ಭಗವಂತನ ಹತ್ರ. ಅದರಿಂದ ನಾವು ಆದಷ್ಟು ಸೇವೆ ಮಾಡುವಂತ ಒಂದು ಕೆಲಸವನ್ನ ಸರಿ ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಶುಭವನ್ನು ಕೊಡ್ತೇವೆ. ನಮ್ಮ ಅರಕೆರೆ ವಾರ್ಡಲ್ಲಿ ನಮ್ಮ ಜನಪ್ರಿಯ ಶಾಸಕರು ಇವತ್ತು 3 ಕಾರ್ಯಕ್ರಮಗಳಿತ್ತು ಬಂದಿದ್ದರು. ಒಂದು ನಮ್ಮ ಪಾರ್ಕಿನಲ್ಲಿ ವಾಕರ್ಸು, ಏನು ನಮ್ಮ ವಾರ್ಡಿನ ವಾಕರ್ಸು ಒಂದು ಅಸೋಸಿಯೇಷನ್ ಏನು ಮಾಡ್ಕೊಂಡಿದ್ದಾರೆ ರಿಜಿಸ್ಟ್ರೇಟು, ಅವ್ರದ್ದು ಒಂದು ಬೇಡಿಕೆಗಳಿತ್ತು. ಅವ್ರಿಗೆ ಒಂದು ಸಮುದಾಯ, ಒಂದು ಅವ್ರು ಕೂತ್ಕೊಳ್ಳೋದಕ್ಕೆ ಮತ್ತು ಮಳೆ ಬಂದಾಗ ಅವರು ಯೋಗ ಮಾಡೋದಕ್ಕೆ ಇದಕ್ಕೆಲ್ಲ ಒಂದು ಜಾಗ, ಒಂದು ಸ್ಥಳ ಬೇಕು. ಅದನ್ನು ಗುರುತಿಸಿ ಅದೊಂದು ಮಾಡಿಕೊಡುವಂಥದ್ದು ನಮ್ಮ ಶಾಸಕರು ಇವತ್ತು ಅದಕ್ಕೂ ಚಾಲನೆ ನೀಡಿದ್ದಾರೆ. ಅದು ಒಂದು ಮಾಡಿಕೊಡುವಂಥದ್ದು. ಆಮೇಲೆ ಮತ್ತೆ ಅಲ್ಲಿಂದ ಬಂದು ಇಲ್ಲಿ ನಮ್ಮ ವಿಶೇಷ ಒಂದು ಶಾಲೆ, ಸಾಯಿ ಸುಖದಾಯಿ ಶಾಲೆ, ಮತ್ತು ರಾಜಶೇಖರ್ ಮತ್ತು ಕನ್ಯಾ ಅವರು ನಡೆಸ್ಕೊಳ್ತಾ ಇರೋವಂಥ ಶಾಲೆಗೆ ಅವರು ನಮ್ಮ ಹತ್ರ ಬಂದು ಕೇಳಿದಾಗ ನಾನು ನಮ್ಮ ಶಾಸಕರ ಹತ್ರ ಕರ್ಕೊಂಡೋದೆ. ಈ ಥರ ಸರ್, ಮಕ್ಕಳು ಭಾಳ ಬುದ್ಧಿಮಂದ ಮಕ್ಕಳಿದ್ದಾರೆ, ಅವರು ಭಾಳ ಪಾಪ ಕಷ್ಟಪಟ್ಟು ನಡೆಸ್ತಾ ಇದ್ದಾರೆ, ಅವ್ರು ದಯವಿಟ್ಟು ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂದಿದ ತಕ್ಷಣ ಎರಡನೇ ಮಾತೇ ಇಲ್ದಿರ ನಮ್ಮ ಶಾಸಕರು ಇಮಿಡಿಯೇಟಾಗಿ ಒಂದು ಲೆಟ್ರ್ ಮಾಡಿ ಫಂಡ್ಸ್ ಮಾಡಿ ಗೌರ್ಮೆಂಟ್ ಸರ್ಕಾರದಿಂದ ಎಷ್ಟು ಲಕ್ಷ ಇದು 29 ಲಕ್ಷ 30 ಲಕ್ಷ ರೂಪಾಯಿ ಅಷ್ಟು ಸರ್ಕಾರದಿಂದ ಇವರಿಗೆ ಫ್ರೀಯಾಗಿ ಉಚಿತವಾಗಿ ಬಸ್ಸು ಕೊಡುವಂಥ ಒಂದು ಕಾರ್ಯಕ್ರಮ ನಮ್ಮ ಶಾಸಕರು ಮಾಡಿಕೊಟ್ಟಿದ್ದಾರೆ. ನಾನು ಅವ್ರಿಗೆ ಧನ್ಯವಾದಗಳನ್ನ ಯಾಕೆ ಹೇಳ್ತೀನಿ ಅಂದರೆ, ನಮಗೆ ಒಂದು ಖುಷಿ ಏನಂದರೆ ನಮ್ಮ ಅರಕೆರೆ ವಾರ್ಡು ಅವತ್ತು ನಾವು ಬೊಮ್ಮನಹಳ್ಳಿಯಲ್ಲೇ ಹೈಯೆಸ್ಟ್ ಲೀಡ್ ಕೊಡ್ತೀವಿ. ಅದೇ ಥರ ಅವರು ಎಷ್ಟು ನಾವು ಇಲ್ಲಿ ನಮ್ಮ ಜನ ಅವ್ರನ್ನ ನಂಬಿ ವೋಟ್ ಮಾಡ್ತಾ ಇದ್ದಾರೆ, ಅದೇ ಥರ ಕೆಲಸಗಳು ಅಷ್ಟೇ. ನಮ್ಮ ವಿಶೇಷವಾಗಿ ನಮ್ಮ ಬೊಮ್ಮನಹಳ್ಳಿಗೆ ಹೈಯೆಸ್ಟ್ ನಾವು ಅರಕೆರೆಯಲ್ಲಿ ಕೆಲಸ ಮಾಡೋ ಅಂಥದ್ದು ಅನುದಾನ ಕೊಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನ ಕೊಡ್ತಾರೆ, ಯಾವುದೇ ಡೌಟ್ ಇಲ್ಲ ಇದರಲ್ಲಿ. ಅವ್ರಿಗೆ ನಾನು ಧನ್ಯವಾದಗಳನ್ನ ಈ ಟೈಮಲ್ಲಿ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಇವತ್ತು ನಮ್ಮ ಸ್ಕೂಲಿಗೆ ಸಾಯಿ ಸುಖದಾಯಿ ಫೌಂಡೇಶನ್ ವಿಶೇಷ ಶಾಲೆಗೆ ನಮಗೆ ಬಸ್ ಬೇಕು ಅಂತ ಹೇಳಿ ನಮಗೆ ತುಂಬ ಮಕ್ಕಳುಗಳಿಗೆ ಪಿಕಪ್ಪು ಡ್ರಾಪ್ ನಾವೇ ಮಾಡೋದ್ರಿಂದ ನಮಗೆ ತುಂಬ ಕಷ್ಟ ಆಗ್ತಾಯಿತ್ತು. ಸರ್, ನಮಗೆ ಒಂದು ಶಾಲಾ ವಾಹನ ಬೇಕು ಸರ್ ಅಂತ ಹೇಳಿ ಮುರಳಿ ಸರ್ ಅವ್ರ ಮನೆಗೆ ಹೋಗಿ ನಾವು ಕೇಳಿದಾಗ ಸರ್ ಅದನ್ನು ನಮ್ಮದು
ಮನವಿನ ತಿಳ್ಕೊಂಡು ಶಾಸಕರಾದ ಸತೀಶ್ ರೆಡ್ಡಿ ಸರ್ ಅವರು ಆಫೀಸಿಗೆ ಕರ್ಕೊಂಡೋಗಿ ನಮಗೆ ನಾವೊಂದು ಲೆಟರ್ ಕೊಟ್ಟ ತಕ್ಷಣ 1 ವರ್ಷ ತಗೋತು, ತಕ್ಷಣ ಮೂವ್ ಮಾಡಿ ನಮಗೆ ಬಸ್ ಇವತ್ತು ಅನುದಾನ ಕೊಡಿಸಿದ್ದಾರೆ. ಸತೀಶ್ ರೆಡ್ಡಿ ಸರ್ ಅವರಿಗೆ ನಮ್ಮ ಶಾಲೆ ವತಿಯಿಂದ, ಸಾಯಿ ಸುಖದಾಯಿ ಫೌಂಡೇಶನ್ ವಿಶೇಷ ಮಕ್ಕಳ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ನಾನು ಕೇಳ್ಕೊತೀವಿ.